ಸೊ ಬೈಬಲ್ ಹೇಳ್ತಾ ಇದೆ, ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ, ಈ ಸಕಲ ವಿಧದಲ್ಲಿ ನಿಮ್ಮ ಮಕ್ಕಳು ತೆಗೆದುಕೊಂಡಂತ ಕಡಿಮೆ ಮಾರ್ಕ್ಸ್ ಕೂಡ ಬರ್ತದೆ. ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ. ಸಕಲ ವಿಧ. ನೀವು ನಿರಾಶೆ ಆಗಿರ್ಬೋದು, ಮಾರ್ಕ್ಸ್ ಕಮ್ಮಿ ಇದೆ, ನೀವು ನಿರಾಶೆ ಆಗಿರ್ಬೋದು, ರಿಸಲ್ಟ್ ಬಂದಿಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾನೆ, ಸಂತೈಸ್ತಾ ಇದ್ದಾನೆ, ಆತನ ಸಂತೈಸ್ಲಿಕ್ಕೆ ರೆಡಿ ಆಗಿ ಅಂತಾರೆ. ಬಾಳ್ ಮಾಡ್ತಾ ಇದ್ರು ಅವರು, बहुत फास्ट हो रहे थे, बहुत अपने बच्चों के बारे में. ಅವ್ರ ತಮ್ಮ ಮಕ್ಕಳಿಗೋಸ್ಕರ ಬಹಳ ಇದು ಮಾಡ್ತಾ ಇದ್ರು, ಎಗರಾಡ್ತಾ ಇದ್ರು. ಯೂತ್ ಮಾರ್ಕ್ಸ್ ಕಮ್ಮಿ ತಗೊಂಡಿದ್ದಾರೆ ಅಂತ ನಿರಾಶೆಗೊಳ್ತಾರೆ. ಭರವಸೆ ಬಿಡ್ರಿ ದೇವ್ರ ಮುಂದೆ, ದೇವರ ಯೋಜನೆ ಇದೆ. ಮತ್ತೆ ದೇವರ ವಾಕ್ಯ ಹೇಳ್ತಿದೆ ಅದನ್ನ ಸಂತೈಸುವ. ಆಮೇಲೆ ಹೇಳ್ತೇನೆ, ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನ ಸಂತೈಸುತ್ತಾನೆ. 88 ಜನ ಇದೀವಿ ನಾವೆಲ್ಲ. ಸಕಲ ವಿಧವಾದ ಸಂಕಟ, ಫಿನಾನ್ಷಿಯಲ್ ಇದೆಯಾ, ಫಿಸಿಕಲ್ ಇದೆಯಾ, ಮೆಂಟಲ್ ಇದೆಯಾ, ಜಾಬ್ ಇದೆಯಾ, ಮನೆ ಇದೆಯಾ, ಮನೆಯ ಪರಿಸ್ಥಿತಿ, ಸಭೆ ಇದೆಯಾ, ಎಲ್ಲ ಸಕಲ ವಿಧವಾದ ಸಂಕಟಗಳಲ್ಲಿ ನಮ್ಮನ್ನ ಸಂತೈಸುವವನಾಗಿದ್ದಾನೆ. ಇದು ಬಹಳ ಅದ್ಭುತವಾದ ಮಾತು. ಯಾಕೆ ಸಕಲ ವಿಧಗಳಲ್ಲಿ ಅಂದ್ರೆ, ಒಂದೊಂದು ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬರು ಕೈ ಬಿಟ್ಟು ಹೋಗ್ತಾರೆ. एक एक परिस्थितियों में एक एक लोग हाथ छोड़कर जाते हैं. हमारे लाइफ में हमने देखा है, ನಾವು ನೋಡಿದ್ದೀವಿ. ಒಂದೊಂದು ಕಷ್ಟ ಬಂದಾಗ, ಒಂದೊಂದು ನೋವು ಬಂದಾಗ, ಒಂದೊಂದು ತೊಂದರೆ ಬಂದಾಗ ಒಬ್ಬೊಬ್ರು ಹೋಗ್ಬಿಡ್ತಾರ್ರಿ. ಎಲ್ಲರೂ ಪ್ರತಿ ಸಮಯ ನಮ್ ಜೊತೆಲಿ ಇರೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ಎಲ್ಲಾ ಸಂಕಟಗಳು, ಎಂಥದ್ದೇ ಸಂಕಟ ಕಷ್ಟ ಇರ್ಲಿ ನಿನಗೆ, ನಾನ್ ನಿನ್ನೊಂದಿಗಿದ್ದೇನೆ ಅಂತ ದೇವ್ರು ಹೇಳ್ತಾ ಇದ್ದಾನೆ. ನಾನು ನಿನಗೆ ಇರ್ತೇನೆ ಅಷ್ಟೇ, ನಾನು ನಿನ್ನ ಸಂತೈಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ದೇವರು ನಮ್ಮನ್ನ ಸಂತೈಸ್ತಾನೆ, ನಮ್ಮನ್ನ ಆದರಣೆ ಕೊಡ್ತಾನೆ. ಯಾವುದರಲ್ಲಿ? ಎಲ್ಲಾ ಸಂಕಟಗಳಲ್ಲಿ. ಉದಾಹರಣೆಗೆ ನಾವು ಫೈನಾನ್ಷಿಯಲಿ ಬಹಳ ಮುರಿದೋಗ್ಬಿಟ್ಟಿದ್ದೇವೆ, ನಾವು ಸಾಲದಲ್ಲಿದ್ದೇವೆ, ಬಡತನದಲ್ಲಿದ್ದೇವೆ, ದಿಕ್ಕಿಲ್ಲದಂತ ಸ್ಥಿತಿಯಲ್ಲಿದ್ದೇವೆ ಅಂದ್ರೆ ದೇವರು ನಮ್ಮನ್ನ ಸಂತೈಸಿ ಆದರಣೆ ಮಾಡಿ ನಮ್ಮನ್ನ ಫೈನಾನ್ಷಿಯಲ್ ಕಂಡೀಷನ್ಸ್ ಇಂದ ಹೊರಗಡೆ ತಂದು ನಿಲ್ಲಿಸ್ತಾನೆ. ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದಾರಲ್ಲ ಅವರನ್ನ ಸಂತೈಸುವುದಕ್ಕಾಗಿ, ಆದರಣೆ ಕೊಡುವುದಕ್ಕಾಗಿ. ನಮ್ಮನ್ನ ದೇವರು ಜಾಬ್ ಅಲ್ಲಿ ಪ್ರಮೋಷನ್ ಮಾಡ್ತಾನೆ. ಯಾಕಂದ್ರೆ ನೀನ್ ಪ್ರಮೋಟ್ ಆಗಿ ನೀನ್ ಇನ್ನೂ ಅನೇಕರಿಗೆ ಪ್ರಮೋಷನ್ ಮಾಡ್ಲಿಕ್ಕೆ ಶಕ್ತರಾಗುವುದಕ್ಕಾಗಿ. ಯಾರೋ ನಿನ್ಗಿಂತ ಕೆಳಗಡೆ ಹೋಗ್ತಾ ಇದಾರೆ ಅಂದ್ರೆ ಅವ್ರನ್ನ ಸಂತೈಸಿ ಅವರನ್ನ ಮೇಲಕ್ಕೆ ತರುವುದಕ್ಕಾಗಿ. ಅಥವಾ ನಿನಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ, ನಿನ್ನ ಸ್ಯಾಲರಿ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದಾನಂದ್ರೆ ಅರ್ಥ ನೀನ್ ಅದರ ಮೂಲಕ ಇನ್ನೂ ಅನೇಕರಿಗೆ ಸಂತೈಸಬೇಕು, ಆದರಣೆ ಕೊಡಬೇಕೆಂಬುದಾಗಿ ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸ್ತಾನೆ. ಹೆಲ್ತ್, ಆರೋಗ್ಯದಲ್ಲಿ ನೀನ್ ಅನಾರೋಗ್ಯದಲ್ಲಿ ಬಿದ್ದಿದ್ದು, ಎಲ್ಲರೂ ನಿನ್ನ ಕೈ ಬಿಟ್ಟು ಹೋಗ್ಬಿಟ್ರು, ಆವಾಗ ನಿನ್ಗೆ ಯಾರು ಸಂತೈಸ್ಲಿಕ್ಕಿದ್ದಿಲ್ಲ, ನಿನ್ಗೆ ಆದರಣೆ ಮಾಡ್ಲಿಕ್ಕಿಲ್ಲ. ಆದ್ರೆ ದೇವರು ನಿನ್ನನ್ನು ಆಧರಿಸಿ ಸಂತೈಸಿ ನಿನ್ನನ್ನು ಆದರಣೆ ಮಾಡಿ ನಿನ್ನನ್ನು ಸ್ವಸ್ಥ ಮಾಡಿದನಲ್ಲ. ಈಗ ನೀನ್ ಸ್ವಸ್ಥನಾಗಿದ್ಯಲ್ಲ, ನೀನ್ ಇನ್ನೊಬ್ಬರಿಗೆ ಆದರಣೆ, ಅವರಿಗೆ ಸಕಲ ವಿಧವಾದ ಕಷ್ಟಗಳಲ್ಲಿರುವಾಗ ಅವರಿಗೆ ಸಂತೈಸುವಿಕೆ ಕೊಡ್ಲಿಕ್ಕೆ ದೇವರು ನಿನ್ನನ್ನು ತುಂಬಿಸ್ತಾನೆ. ನಾನು ಹೇಳ್ತೇನೆ, ದೇವ್ರ ವಾಕ್ಯ ಹೇಳ್ತಾರೆ, ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಅಂದ್ರೆ ಇವತ್ತು ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರೇ ನೀವೊಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬರ್ತಾ ಇದ್ದೀರಿ, ಅಥವಾ ದೇವರಿಂದ ನೀವು ಯಾವುದೇ ವಿಷಯದಲ್ಲಿ ಆದರಣೆ ಸಂತೈಸುವಿಕೆ ತಗೊಳ್ತಾ ಇದ್ದೀರಿ ಅಂದ್ರೆ ಅರ್ಥ ಒಂದೇ, ದೇವರು ನಿಮ್ಮನ್ನ ಆಧರಿಸಿ ಸಂತೈಸ್ತಾ ಇದ್ದಾನೆ. ಯಾಕಂದ್ರೆ ನೀವು ತುಂಬಲ್ಪಟ್ಟು ಇನ್ನೊಬ್ಬರಿಗೆ ಆಶೀರ್ವಾದವಾಗ